ಮೂರನೇ ದಿನಕ್ಕೆ ಕಾಲಿಟ್ಟ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲ ವ್ಯಕ್ತಪಡಿಸಿದ ಭಗತ್ ಸಿಂಗ್ ಕ್ರಾಂತಿ ವೇದಿಕೆ. ಮುಂಬರುವ ಕೇಂದ್ರ ಸರ್ಕಾರದ ಬಜೆಟ್ ಅಧಿವೇಶನದಲ್ಲಿ ಲೋಕಾಪುರದಿಂದ ರಾಮದುರ್ಗ ಸೌದತ್ತಿ ಮಾರ್ಗವಾಗಿ ಧಾರವಾಡದವರೆಗೆ ನೂತನ ರೈಲ್ವೆ ಮಾರ್ಗ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕೆಂದು ಒತ್ತಾಯಿಸಿ ಪಟ್ಟಣದ ಹುತಾತ್ಮ ಸರ್ಕಲ್ನಲ್ಲಿ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ರವಿವಾರ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು, ಈ ಸತ್ಯಾಗ್ರಹಕ್ಕೆ ಭಗತ್ ಸಿಂಗ್ ಕ್ರಾಂತಿ ವೇದಿಕೆಯಿಂದ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಲಾಯಿತು. ಭಗತ್ ಸಿಂಗ್ ಕ್ರಾಂತಿ ವೇದಿಕೆಯ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರು ರವಿವಾರ ದಿವಸ ಸತ್ಯಾಗ್ರಹದ ವೇದಿಕೆಗೆ ಆಗಮಿಸಿ ರೈಲು ಹೋರಾಟಕ್ಕೆ ತಮ್ಮ ಬೆಂಬಲ ಸೂಚಿಸಿದರು. ಈ ಸಂದರ್ಭದಲ್ಲಿ ಭಗತ್ ಸಿಂಗ್ ಕ್ರಾಂತಿ ವೇದಿಕೆಯ ಅಧ್ಯಕ್ಷರಾದ ಮುದಸ್ಸರ್ ಯಾದವಾಡ್ ಮಾತನಾಡಿ, ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗಕ್ಕಾಗಿ ನಡೆಯುತ್ತಿರುವ ಈ ಒಂದು ಹೋರಾಟಕ್ಕೆ ನಮ್ಮ ಭಗತ್ ಸಿಂಗ್ ಕ್ರಾಂತಿ ವೇದಿಕೆ ರಾಮದುರ್ಗದ ವತಿಯಿಂದ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತೇವೆ. ಈ ರೈಲ್ವೆ ಮಾರ್ಗಕ್ಕೆ 2019ರಲ್ಲಿ ಸರ್ವೆ ಕಾರ್ಯ ನಡೆದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ಈವರೆಗೂ ಮಾರ್ಗ ಅನುಷ್ಠಾನವಾಗಿಲ್ಲ. ಈಗ ರಾಜ್ಯ ರೈಲು ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಖಾಜಿ ಅವರ ನೇತೃತ್ವದಲ್ಲಿ ರಾಮದುರ್ಗ ರೈಲು ಹೋರಾಟ ಸಮಿತಿಯಿಂದ ಮತ್ತೆ ಹೋರಾಟದ ಕಿಚ್ಚು ಹತ್ತಿಕೊಂಡಿದ್ದು, ಈಗಾಗಲೇ ಈ ಭಾಗದ ಎಲ್ಲ ಶಾಸಕರಿಗೆ, ಸಂಸದರಿಗೆ ಹಾಗೂ ರೈಲ್ವೆ ಸಚಿವರಿಗೆ ಈ ಮಾರ್ಗದ ಅವಶ್ಯಕತೆ ಕುರಿತು ಮನವರಿಕೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ಜಾರಿ ಮಾಡಿರುವ ಶಕ್ತಿ ಯೋಜನೆಯಿಂದ ಬಸ್ಗಳ ಕೊರತೆ ಹೆಚ್ಚಾಗಿ ಸರಿಯಾದ ಸಮಯಕ್ಕೆ ಬಸ್ಗಳು ಸಿಗದೆ ಪರದಾಡುವಂತಾಗಿದೆ. ಲೋಕಾಪುರ ಟು ಧಾರವಾಡ ಮಾರ್ಗ ನಿರ್ಮಾಣವಾದರೆ ಈ ಭಾಗದಲ್ಲಿರುವ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವ ಕೋಟ್ಯಾಂತರ ಭಕ್ತರಿಗೆ, ಅದರ ಜೊತೆಗೆ ಧಾರವಾಡಕ್ಕೆ ವ್ಯಾಸಂಗಕ್ಕಾಗಿ ಹೋಗುವ ವಿದ್ಯಾರ್ಥಿಗಳು ಮತ್ತು ಹೈಕೋರ್ಟ್ಗೆ ಹೋಗುವ ವಕೀಲರಿಗೂ ಸಾರ್ವಜನಿಕರಿಗೆ ಅನುಕೂಲವಾಗುವ ಜೊತೆಗೆ ಸಮಯ ಮತ್ತು ಹಣ ಎರಡೂ ಉಳಿತಾಯವಾಗಲಿದೆ. ಆದ್ದರಿಂದ ಮುಂಬರುವ ಕೇಂದ್ರ ಬಜೆಟ್ನಲ್ಲೇ ಈ ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗವನ್ನು ಅನುಮೋದನೆ ನೀಡುವ ಜೊತೆಗೆ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ತೌಸಿಫ್ ಬೆಣ್ಣಿ, ಗುಲಾಂ ಮನಿಯಾರ್, ಮುದಸ್ಸರ್ ಯಾದವಾಡ್, ಮಹಮ್ಮದ್ ಬೆಣ್ಣಿ, ಸುಜಲ್ ದಿಂಡವಾರ್, ಅರ್ಷದ್ ಅಲಿ ಯಾದವಾಡ್, ಅನ್ವರ್ ತಾಂಬೋಳಿ, ಫರ್ದೀನ್ ಪಠಾಣ್, ಆರಿಫ್ ತಾಂಬೋಳಿ, ಹರ್ಷದ್ ತರುಗಲ್ ಇನ್ನೂ ಹಲವರು ಉಪಸ್ಥಿತರಿದ್ದರು. ಒಂದು ಧರಣಿ ಸತ್ಯಾಗ್ರಹ ಲೋಕಾಪುರದಿಂದ ಧಾರವಾಡಕ್ಕೆ ಹೋರಾಟಕ್ಕಾಗಿ ಎಲ್ಲರೂ ಧರಣಿಗಾಗಿ ಕುಳಿತಿದ್ದಾರೆ. ಹೀಗಾಗಿ ನಮಗೆ ಇಲ್ಲಿಂದ ಮಾಸ್ಟರ್ ಡಿಗ್ರಿ ಪಡೆಯುವಾಗಿ ನಮ್ಮ ಹೇಳಿದಂಗೆ ಅಕ್ಷರನ್ನು ಹೇಳಿದಂಗೆ ಮಾಸ್ಟರ್ ಡಿಗ್ರಿ ಪಡಿಬೇಕೆಂದರೆ ಧಾರವಾಡ ಅಥವಾ ಹುಬ್ಳಿಗೆ ಹೋಗಬೇಕಾಗುತ್ತದೆ. ಇದರಿಂದ ಇಲ್ಲಿ ಬಸ್ ಒಂದು ಅತಿ ಕೊರತೆಯ ಒಂದು ವಿಷಯವಾಗಿದೆ. ಹಾಗಾಗಿ ಇದು ಒಂದು ವಿದ್ಯಾರ್ಥಿಗಳಿಗೆ ಆಗಲಿ ಬಹಳ ರೈಲ್ವೆ ಒಂದು ಸವಲತ್ತಾಗುತ್ತದೆ ಹಾಗೂ ಪ್ರವಾಸಗಾರರಿಗೆ ಇದು ಒಂದು ಅನುಕೂಲವಾಗುತ್ತದೆ ಹಾಗೂ ಎಲ್ಲರೂ ಇದನ್ನು ಸಹಕರಿಸಬೇಕೆಂದು ವಿನಂತಿ ಮಾಡುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಬೆಳೆಯುವ ಮಾತಾಡ, ಯಾಕಂದ್ರೆ ಈಗ ರಾಮದುರ್ಗದಲ್ಲಿ ನಡೆಯುವುದು ಬಹಳಷ್ಟು ಕಠಿಣವಾಗಿದೆ. ಅಂದ್ರೆ ಮಾಸ್ಟರ್ಸ್ ಡಿಗ್ರಿ ಕಲಿಯಲು ನಾವು ಧಾರವಾಡಕ್ಕೆ ಹೋಗ್ಬೇಕು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮಗೆ ಬಸ್ಸಿನ ತೊಂದರೆ ಬಹಳ ಇದೆ. ಇದು ಗೌರ್ಮೆಂಟ್ ಏನ್ ಫ್ರೀ ಮಾಡಿದೆ ಅವಾಗಿಂತೂ ಬಸ್ ಒಳಗೆ ನಿಲ್ಲಕ್ಕೆ ಜಾಗ ಇರಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಟ್ರೈನ್ ಎಷ್ಟು ಲಘು ಕೊಡ್ತೀವಿ ಅಷ್ಟು ಚಲೋ ಆಗುತ್ತೆ. ಯಾಕಂತಂದ್ರೆ ನಮಗೆ ರೊಕ್ಕ ಉಳಿತಾವ, ಆಮೇಲೆ ಟೈಮಿಂಗ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಆಮೇಲೆ ಪ್ರವಾಸ ಸ್ಥಳಗಳಿದಾವೆ, ಶಿವನ್ಮೂರ್ತಿ ಆಗಿರ್ಬೋದು, ಕಾಳಂಬ ದೇವಿ, ಆಮೇಲೆ ಯಲ್ಲಮ್ಮಗುಡ್ಡಕ್ಕೆ ಭಕ್ತಾದಿಗಳು ಕೋಟ್ಯಾಂತರ. ಆಮೇಲೆ ಅವರಿಗೆ ಏನೂ ಸವಲತ್ತಿಲ್ಲ. ಆಮೇಲೆ ಪಬ್ಲಿಕ್ ಬಹಳ ಅಲ್ಲಿ ಟ್ರಾಫಿಕ್ ಆಗುವುದರಿಂದ ಬಹಳ ತೊಂದರೆ ಆಗ್ತಾ ಇದೆ. ಇದರಿಂದ ನಮಗೆ ಎಷ್ಟು ಬೇಗ ನೀವು ರೈಲ್ವೆಯನ್ನು ತಂದುಕೊಳ್ಳುತ್ತಾರೆ ಅಷ್ಟು ಚಲೋ. ಇಲ್ಲವಾದರೆ ಇದಕ್ಕಿಂತ ದೊಡ್ಡ ನಾವು ಸ್ಟ್ರೈಕ್ ಮಾಡುತ್ತೇವೆ ಎಂದು ನಮ್ಮ ಕಡೆಯಿಂದ ಹೇಳಾಗುತ್ತೀವಿ. ಇದು ಮೇಲಿನ ಸೆಂಟ್ರಲ್ ಗೌರ್ಮೆಂಟ್ PM ಮೋದಿಜಿ ಅವರು ನೀವು ಬಹಳ ಗಮನಕ್ಕೆ ತರಬೇಕು ಇದನ್ನು. ಇಲ್ಲವಾದರೆ ನಾವು ಇದಕ್ಕಿಂತ ದೊಡ್ಡ ಹೋರಾಟ ಮಾಡುತ್ತೇವೆ. ಇವತ್ತು 3ನೇ ದಿನದ ಏನ್ ರೈಲು ಹೋರಾಟ ಕ್ರಿಯಾ ಸಮಿತಿಯವರು ಇವತ್ತು ಏನ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಆ ಸತ್ಯಾಗ್ರಹಕ್ಕೆ ರಾಮದುರ್ಗಕ್ಕೆ ಏನು ರೈಲು ಹೋರಾಟ ಮಾಡ್ತಿದ್ದಾರೆ, ಇದಕ್ಕೆ ನಮ್ಮ ಭಗತ್ ಸಿಂಗ್ ಕ್ರಾಂತಿ ವೇದಿಕೆ ವತಿಯಿಂದ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಸೂಚಿಸುತ್ತೇವೆ. ಈಗಾಗಲೇ ಈ ಲೋಕಾಪುರದಿಂದ ರಾಮದುರ್ಗ ಸಂಗತಿ ಮಾರ್ಗವಾಗಿ ಧಾರವಾಡವರೆಗೆ ನೂತನ ರೈಲು ಮಾರ್ಗ ನಿರ್ಮಾಣ ಮಾಡಲು 2019ರಲ್ಲಿ ಏನು ರೈಲ್ವೆ ಇಲಾಖೆದವರು ಸರ್ವೆಯನ್ನು ಮಾಡಿದ್ದರು. ಈ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಏನು ರೈಲ್ವೆ ಒಂದು ಬೇರೆ ಬಜೆಟ್ ಸರಿಯಾದ ಸರ್ವೆ ಮಾಡದೆ ಏನು ಒಂದು ಲಾಭ ಕುರಿತು ಮನವರಿಕೆ ಮಾಡಿಲ್ಲ ಸರಿಯಾಗಿ. ಈಗ ಮತ್ತು ಕುತ್ಬುದ್ದೀನ್ ಖಾಜಿ ಅವರು ಮತ್ತು ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯವರು ಕೇಂದ್ರ ಸಚಿವರಿಗೆ ಈ ಭಾಗದ
ಬೆಳಗಾವಿ ಸಂಸದರಾದ ಜಗದೀಶ್ ಶೆಟ್ಟರ್ ಅವರಾಗಿರ್ಬೋದು, ಜಾರಕಿಹೊಳಿ ಸತೀಶ್ ಉಸ್ತುವಾರಿ ಸಚಿವರು ಜಾರಕಿಹೊಳಿ ಆಗಿರ್ಬೋದು, ಮತ್ತು ಇಲ್ಲಿ ನಮ್ಮ ಲೋಕಲ್ ಶಾಸಕರಾಗಿರ್ಬೋದು, ಎಲ್ಲರಿಗೂ ಕೂಡ ಮನವಿ ಮಾಡಿಕೊಂಡು ಎಲ್ಲರಿಗೂ ಭೇಟಿ ನೀಡಿ ಈ ಹೋರಾಟವನ್ನು ಮಾಡ್ತಾ ಈಗ ಒಂದು ಮೆಟ್ಟಿಗೆ ಒಂದು ಹೋರಾಟ ನಡೆಸಿ ಒಂದು ಹಂತಕ್ಕೆ ತಲುಪಿದೆ. ಮತ್ತು ಏನು ಈ ಹೋರಾಟ ನಡೀತಾ ಇದೆ, ಇದು ಲೋಕಾಪುರ ಮತ್ತು ರಾಮದುರ್ಗ ಸೌಂದತ್ತಿ ಧಾರವಾಡ ಮಾರ್ಗವಾಗಿ ಇದು ಅವಶ್ಯಕ. ರಾಮದುರ್ಗಕ್ಕೆ ರೈಲ್ವೆ ಬೇಕು. ಯಾಕೆ ಬೇಕೆಂದರೂ ಯುವಕರು ಆಗಿರ್ಬೋದು ಮತ್ತು ಧಾರವಾಡದಲ್ಲಿ ವಿದ್ಯಾಕಾಶಿ ಇದೆ. ವಿದ್ಯಾಕಾಶಿನಲ್ಲಿ ವಿದ್ಯಾರ್ಥಿಗಳಿಗೆ ಹೋಗಲು ಬರಲು ಈಗ ಬಹಳಷ್ಟು ತೊಂದರೆ ಆಗಿದೆ. ಯಾಕಂದ್ರೆ ಸರಿಯಾಗಿ ಬಸ್ ಇಲ್ಲ ಮತ್ತು ಏನು ಒಂದು ಉಚಿತ ಬಸ್ ಅನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದೆ, ಅದರಿಂದ ಬಹಳ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಹೋಗಲು ಬರಲು ಸರಿಯಾಗಿ ಟೈಮಿಗೆ ಬಸ್ ಇರಲ್ಲ. ಅದೇ ರೈಲ್ವೆ ಒಂದು ಮಾರ್ಗ ಆದ್ರೆ ಹೋಗಲು ಬರಲು ಕರೆಕ್ಟ್ ಸರಿಯಾಗಿ ಸಮಯವನ್ನು ಸಿಗುತ್ತೆ ಮತ್ತು ಏನು ಒಂದು ರೊಕ್ಕ ಕೂಡ ಉಳಿತಾಯ ಆಗ್ತದೆ. ಮತ್ತು ಇಲ್ಲಿ ಇರುವ ಆಸ್ಪಾಸ್ನಲ್ಲಿ ಸಾಕಷ್ಟು ಕಾರ್ಖಾನೆಗಳು ಇವೆ. ಬಹಳ ರೈಲ್ವೆ ಹೋರಾಟ ಏನು ಬಹಳ ಅತ್ಯವಶ್ಯ ಬೇಕಾಗಿದೆ ನಮಗೆ. ನಾವು ಏನು ಈ ಹೋರಾಟ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ಈ ನಿರಂತರವಾಗಿ ಏನು ರೈಲು ಹೋರಾಟದವರು ಸತ್ಯಾಗ್ರಹವನ್ನು ಮಾಡ್ತಾರೆ, ಇದಕ್ಕೆ ನಾವು ಸಂಪೂರ್ಣ ಕೂಡ ಭಗತ್ ಸಿಂಗ್ ಕ್ರಾಂತಿ ವೇದಿಕೆಯಿಂದ ಸಂಪೂರ್ಣವಾಗಿ ಇದಕ್ಕೆ ನಾವು ಸಪೋರ್ಟ್ ಅನ್ನು ಮಾಡ್ತೀವಿ ಮತ್ತು ಬೆಂಬಲವನ್ನು ಕೊಡ್ತೀವಿ. ಏನು ಮತ್ತು ಇದು 26 ಮತ್ತು 27ನ ಮುಂದೆ ಕೇಂದ್ರ ಬಜೆಟ್ ಅಧಿವೇಶನದಲ್ಲಿ ಏನ್ ಬಜೆಟ್ ಅನ್ನು ಇರ್ತಿದಲ್ಲ, ಲೋಕಾಪುರ ಸೌಂದತ್ತಿ ಧಾರವಾಡವರೆಗೆ ಈ ಬಜೆಟ್ ಅನ್ನು ಅನುಮೋದನೆ ಮಾಡಬೇಕು ಮತ್ತು ಬಜೆಟ್ ಅನ್ನು ಸ್ಯಾಂಕ್ಷನ್ ಮಾಡಬೇಕು. ಸ್ಯಾಂಕ್ಷನ್ ಮಾಡದೇ ಇದ್ದಾಗ ನಾವು ಈ ಹೋರಾಟವನ್ನು ತೀವ್ರವಾಗಿ ತೆಗೆದುತ್ತೇವೆ ಮತ್ತು ಈ ಹೋರಾಟ ಯಾವವರೆಗೆ ನಮ್ಮ ಸ್ಯಾಂಕ್ಷನ್ ಅನ್ನು ಮಾಡುವುದಿಲ್ಲ, ಈ ಮಾರ್ಗ ರೈಲ್ವೆ ಆಗುವುದಿಲ್ಲ, ಆವರೆಗೆ ನಾವು ಈ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯವರ ಜೊತೆ ಇರ್ತೇವೆ ಮತ್ತು ಇದಕ್ಕಿಂತ ಹೆಚ್ಚವಾದ ಉಗ್ರ ಹೋರಾಟ ಮಾಡ್ತೇವೆ ಅಂತ ಭಗತ್ ಸಿಂಗ್ ಕ್ರಾಂತಿ ವೇದಿಕೆಯಿಂದ ಎಚ್ಚರಿಕೆ ನೀಡ್ತೇವೆ. ನಮಸ್ಕಾರ.